ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಸೊ ನಾನು ಇವತ್ತಿನ ದಿನದಲ್ಲಿ ಯಾವುದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿನ ಕೊಡ್ತಾ ಇದ್ದೀನಪ್ಪ ಅಂತಂದರೆ, ನೀವು ಈ ಹಿಂದಿನ ಒಂದು ವಿಡಿಯೋ ಮಾಡಿದ್ದೆ. ಸೊ ನಾನು ಏನು ಹೇಳ್ತೀನಿ ಅಂತಂದರೆ, ಈ ವಿಡಿಯೋದಲ್ಲಿ ನಿಮಗೆ ಮುಂದೆ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಎಷ್ಟೊಂದು ಜನ ಟೈಲರಿಂಗ್ ಐಟಮ್ಸ್ನಲ್ಲಿ ಏನು ಮಾಡ್ತಿರ್ತಾರೆ, ಅವರ ಸುಮ್ಮನೆ ದುಡ್ಡು ಹಣ ಎಕ್ಸ್ಟ್ರಾ ಖರ್ಚು ಮಾಡ್ಕೊಳ್ತಿರ್ತಾರೆ. ಸೊ ಅದನ್ನು ನೀವು ಯಾವ ರೀತಿ ಉಳಿಸ್ಕೋಬೋದು ಎಕ್ಸ್ಟ್ರಾ ಆಗುವಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಒಂದೊಂದ್ರದ್ದು ರೇಟ್ ಹೇಳ್ತಾ ಹೋಗ್ತೀನಿ. ಅದು ಹೊರಗಡೆಗೂ ಕೂಡ ಯಾವ ರೀತಿಯಾಗಿ ರೇಟ್ ಇದೆ, ಇದರಲ್ಲಿ ನಾವು ಎಷ್ಟು ಅಮೌಂಟ್ ಉಳಿಸ್ಬೋದು, ನೀವು ಯಾವ ಕಡೆ ತೊಗೊಂಡ್ರೆ ನಿಮಗೂ ಕೂಡ ಒಂದು ಹಣ ಅನ್ನೋದನ್ನು ಯಾವ ರೀತಿ ಉಳಿಸ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ನಾ ಇದನ್ನು ತೋರಿಸ್ಬೋದೋ ಇಲ್ವಾ ಗೊತ್ತಿಲ್ಲ ನನಗೆ. ನೋಡಿ, ನಾನು ರುನೇಚಾ ಟ್ರೇಡರ್ಸ್ ಅಂತ ಒಂದು ಅಂಗಡಿಲಿ ತಂದಿರೋದು. ಸೊ ಈ ಅಂಗಡಿ ಬಂದು ನಾನು ಹುಬ್ಬಳ್ಳಿಯಲ್ಲೇ ತಂದಿದ್ದು. ಸೊ ನಿಮ್ಗೆ ಗೊತ್ತಿರೋ ಹಾಗಲೇ ನಾನು ಹುಬ್ಬಳ್ಳಿಯಿಂದನೇ ಐಟಮ್ಸ್ನ ತರೋದು. ಈಗ ಯಾಕೆ ಹುಬ್ಬಳ್ಳಿಗೆ ಹೋಗಿದ್ದೆ, ಯಾಕೆ ತಂದೆ, ಮೊನ್ನೆ ತಂದಿದ್ರಲ್ವಾ ಅಂತ ನೀವು ಕೇಳ್ಬೋದು. ನಾನು ಒಂದು 2 to 3 ಡೇಸ್ ಟ್ರಿಪ್ ಹೋಗಿದ್ವಿ. ಸೊ ಬರುವಾಗ ಹುಬ್ಬಳ್ಳಿಯಿಂದನೇ ಬಂದ್ವಿ. ಸೊ ಅಲ್ಲಿ ಒಂದು ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದೆ. ಏನೇನು ಪರ್ಚೇಸ್ ಮಾಡ್ಕೊಂಬಂದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ಈ ಒಂದು ಶೀಟ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಡಿಸೈನ್ ಬಟನ್ಸ್ ಬರುತ್ತಲ್ವ, ಸೊ ಇದು ಈ ಥರ ಡಿಸೈನ್ ಬಟನ್ಸು. ಈ ಒಂದು ಫುಲ್ಲು ಪ್ಯಾಕಿಗೆ ನನಗೆ ಎಷ್ಟು ಬಿದ್ದಿದೆ ಅಂದರೆ 20 ರೂಪೀಸ್ ಬಿದ್ದಿದೆ. 100 ರೂಪೀಸ್ ಬಿದ್ದಿದೆ ಈ ಒಂದು ಫುಲ್ ಶೀಟಿಗೆ. ಓಕೆನಾ? ಎಷ್ಟು ಒಂದು ಪ್ಯಾಕೆಟ್ ಬರುತ್ತೆ ಅಂದರೆ 2, 4, 6, 8, 10, 12 ಪೀಸ್ ಪ್ಯಾಕೆಟು ಬಂದಿದೆ. ಓಕೆನಾ? ಅವರು ನನಗೆ ಈ ಒಂದು ಶೀಟಿಗೆ 100 ರೂಪಾಯಿ ತೊಗೊಂಡಿದ್ದಾರೆ. 12 ಪ್ಯಾಕೆಟ್ ಬಂದಿದೆ. ಓಕೆನಾ? ಅವರು 100 ರೂಪೀಸ್ ತೊಗೊಂಡಿದ್ದಾರೆ. ಸೊ ನನಗೆ ಇಲ್ಲಿ ಅವರು ಎಷ್ಟಕ್ಕೆ ಮಾರಿ ಅಂತ ಹೇಳಿದ್ದಾರೆ ಅಂದರೆ, ನೋಡಿ, ಈ ಒಂದು ಪ್ಯಾಕೆಟಿಗೆ 8 ರೂಪಾಯಿ ಬೀಳತ್ತಂತೆ ಅವ್ರ ಕಡೆ. ಅವರ ಒಂದು ಇದರಲ್ಲಿ 8 ರೂಪಾಯಿ ಬೀಳತ್ತಂತೆ ಈ ಒಂದು ಪ್ಯಾಕೆಟಿಗೆ. ನನಗೆ ಅವರು ಎಷ್ಟು 20 ರೂಪೀಸ್ಗೆ ಮಾರಿ ಅಂತ ಹೇಳಿದ್ದಾರೆ. ಓಕೆನಾ? ಇಲ್ಲಿ ನಾವು ಹೊರಗಡೆ ತರಕ್ಕೆ ಹೋದರೆ ಈ 1 ಪೀಸ್ ಕೊಡ್ತಾರೆ. ಓಕೆನಾ? 1 ಪೀಸು ಒಂದು ಪೀಸ್ ಅಲ್ಲ, 1 ಪ್ಯಾಕೆಟೇನೆ. ಓಕೆನಾ? ಈ ಒಂದು ಪ್ಯಾಕೆಟಿಗೆ ಎಷ್ಟು ತೊಗೋತಾರಪ್ಪ ಅಂತಂದರೆ, ಹೊರಗಡೆ ಇಲ್ಲಿ ನಮ್ಮ ಕಡೆ ಏನಿಲ್ಲ ಅಂದರೂ 25 to 30ವರೆಗೆ ತೊಗೋತಾರೆ. ಇಲ್ಲ ಅಂದರೂ 20ನೂ ಒಟ್ಟು 20 ಮೇಲೆ ತೊಗೋತಾರೆ. ಅವರು ಕೂಡ ನನಗೀಗ 20ಗೆ ನೀವು ಕೊಡಿ ಅಂತ ಹೇಳಿದ್ದಾರೆ. ಬಟ್ ನಾನು ಯಾರಿಗೂ ಸೇಲ್ ಮಾಡಲ್ಲ, ಇದು ನನಗೆ ಬೇಕು ಅಂತ ತಂದಿರೋದು. ನೀವು ಟೈಲರಿಂಗ್ನವ್ರಿಗೆ ಇದೊಂದು ಐಡಿಯಾ ಸಿಗುತ್ತೆ ಅನ್ನೋ ಸಲುವಾಗಿ ಹೇಳ್ತಾ ಇದ್ದೀನಿ. ಈ ಒಂದು ಪ್ಯಾಕೆಟ್ಗೆ 20 ರೂಪೀಸು ಹೊರಗಡೆ ಸಿಗುತ್ತೆ. ಅದೇ ನಾವು ಹೋಲ್ಸೇಲಲ್ಲಿ ತಂದರೆ 8 ರೂಪಾಯಿ ಪ್ಯಾಕೆಟು ಉಳಿಯುತ್ತೆ, 8 ರೂಪಾಯಿ ಪ್ಯಾಕೆಟು ಬೀಳುತ್ತೆ. 8 ರೂಪಾಯಿ ಅಂದರೆ ಇದರಿಂದ ನಿಮಗೆ ಎಷ್ಟು ರೂಪಾಯಿ ಉಳೀತು ನೋಡ್ಕೊಳ್ಳಿ. ಒಂದು ಪ್ಯಾಕೆಟ್ 10 ರೂಪಾಯಿ ಅಂತಲೇ ನೀವು ತಿಳ್ಕೊಳ್ಳಿ. ಓಕೆನಾ? 2 ರೂಪಾಯಿ ಬಿಡಿ. ಈ ಒಂದು ಪ್ಯಾಕೆಟಿಗೆ 10 ರೂಪಾಯಿ ಅಂದರೆ ಈ ಒಂದು ಪ್ಯಾಕೆಟಲ್ಲಿ 10 ರೂಪಾಯಿ ಉಳಿತು. 20 ರೂಪಾಯಿ ಅಂದರೆ ಈ ಒಂದು ಪ್ಯಾಕೆಟಲ್ಲಿ 10, ಹಾಗೆ 20, 40, 60, 80, 100, 120 ಈ ರೀತಿಯಾಗಿ ಒಂದು ಪ್ಯಾಕೆಟಲ್ಲಿ ನಿಮಗೆ 120 ರೂಪಾಯಿ ಉಳಿತು. 100 ರೂಪಾಯಿ ಕೊಟ್ಟು ಅಂದರೆ ಇದಕ್ಕೆ ಎಷ್ಟು ಬಿತ್ತು ಅಂದರೆ 220 ರೂಪಾಯಿ ಇದಕ್ಕೆ ಶೀಟಿಗೆ ಬಿದ್ದಂಗೆ ಆಯಿತು, ನಾವು 20 ರೂಪಾಯಿದಂಗೆ ಕೊಟ್ಟರೆ. ಓಕೆನಾ? ನಿಮಗೆ ನೋಡಿದ್ರಿ ಇಲ್ಲೇ ನಿಮಗೆ 100 ರೂಪಾಯಿ, 20 ರೂಪಾಯಿ ಬಿಟ್ಟರು 100 ರೂಪಾಯಿ ಆರಾಮವಾಗಿ ಉಳಿಯುತ್ತೆ. ಈ ಥರ ಹೋಲ್ಸೇಲಲ್ಲಿ ತಂದು ನೀವೇ ಸ್ಟಿಚ್ ಮಾಡೋದಾದರೆ. ನೀವು ಹೊರಗಡೆ ರೀಟೇಲಾಗಿ ಕೊಡ್ಬೋದು. ಬಟ್ ಸ್ಟಿಚಿಂಗ್ ಮಾಡೋರಿಗೆ ಪಕ್ಕದಲ್ಲಿದೆ, ಅಲ್ಲಿದೆ, ಇಲ್ಲಿದೆ ಅಂಗಡಿಯಲ್ಲಿ ಅಂತ ತರೋರಿಗೆ ಈ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಇದು ಓಕೆನಾ? 100 ರೂಪೀಸ್ ಆಯಿತು. ಇದರಲ್ಲಿ ನಮಗೆ 100 ರೂಪೀಸು ಉಳಿತು. ಓಕೆನಾ? ಒಂದಾಯಿತು. ಈ ಥರನೇ ನಾನು 3 ಪ್ಯಾಕೆಟ್ ತಂದಿದ್ದೀನಿ. ಅದು ಕಲರ್ ಇತ್ತು. ಇದು ಸ್ವಲ್ಪ ಫ್ಯಾನ್ಸಿಯಾಗಿತ್ತು. ಇದು ನೋಡಿ, ಇದಕ್ಕೂ ಕೂಡ 100 ರೂಪೀಸ್ ಪ್ಯಾಕೆಟ್ ಬಿದ್ದಿದೆ. ಬಟ್ ಇದರಲ್ಲಿ ಎಷ್ಟು ಒಂದು ಇದು ಬಂದಿದೆ, ಪ್ಯಾಕೆಟ್ ಬಂದಿದೆ ಅಂದರೆ 2, 4, 2 ಇಲ್ಲಿದೆ ನೋಡಿ. ಇದಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿಂದ
2 4 6 8 10 12 14 16 18 20. ಇದರಲ್ಲಿ ಎಷ್ಟಿದೆ? 20 ಪೀಸಸ್ ಪ್ಯಾಕೆಟ್ ಇದೆ. ಇದರಲ್ಲಿ ಎಷ್ಟಿತ್ತು? 12 ಇತ್ತು. ಇದರಲ್ಲಿ 12ಕ್ಕೆ 100. ಇದು 20 ಪ್ಯಾಕೆಟಿಗೆ ಇದಕ್ಕೂ ಕೂಡ 100 ರುಪೀಸ್ ತೊಗೊಂಡಿದ್ದಾರೆ. ಯಾಕಪ್ಪ ಅಂತಂದರೆ ಇದು ಫ್ಯಾನ್ಸಿ ಇಲ್ಲ, ಪ್ಲೇನ್ ಆಗಿದೆ. ಓಕೆನಾ? ಇದು ಪ್ಲೇನ್ ಆಗಿದೆ. ಇದನ್ನು ನಾವು ಪ್ಯಾಕೆಟು ಹೊರಗಡೆ ತರಕ್ಕೆ ಹೋದರೆ 10 ರೂಪಾಯಿ ಪ್ಯಾಕೆಟು ತೊಗೊಳ್ತಾರೆ. ಈ ಒಂದು ಪ್ಯಾಕೆಟ್ಗೆ 10 ರೂಪಾಯಿ ತೊಗೊಳ್ತಾರೆ. 10 ಇಲ್ಲ ಅಂದರೆ ಒಂದು 8 ಅದು ತೊಗೋತಿರ್ಬೋದು. ಸೊ ನಾನು ಈ ಥರದ್ದೇನು ಪ್ಯಾಕೆಟ್ ತಂದಿರಲಿಲ್ಲ, ನಾನು ಇನ್ನೊಂದು ತಂದಿದ್ದೆ, ಅದ್ರದ್ದು ಹೇಳ್ತೀನಿ. ಆದರೆ ಇದರಲ್ಲೂ ಕೂಡ ನಮಗೆ ಏನಿಲ್ಲ ಅಂದರೂ ಇಷ್ಟು 5 ರೂಪಾಯಿ ಅಂತೆ, ಸಾರಿ 5 ರೂಪಾಯಿ ಅಂತಲೇ ಇಟ್ಕೊಳ್ಳಿ. ಇಲ್ಲಿ 5 ರೂಪಾಯಿ ಅಂತೆ ಇಷ್ಟಕ್ಕಾದರೆ ಇದಿಷ್ಟು ಬಂಡಲಿಗೆ 5 10 15 25 ಇದಿಷ್ಟು ಶೀಟ್ ಅವರು ನಮಗೆ ಈ 100 ರುಪೀಸಿಗೆ ಕೊಟ್ಟಿದ್ದಾರೆ. 100 ರುಪೀಸ್ ಅಂದರೆ ಇದು 20 ಪೀಸ್ ಇದೆ. 20 ಪೀಸ್ ಅಂದರೆ 5 ರೂಪಾಯಿ ಬಿದ್ದ ಹಂಗಾಯಿತು ಅಲ್ವಾ? ಈ ಒಂದು ಪ್ಯಾಕೆಟು ನಾವು ಹೊರಗಡೆ ತರಕ್ಕೆ ಹೋದರೆ ಇದಕ್ಕೂ ಕೂಡ 20 ರೂಪಾಯಿ ಇದೆ. 20 ರೂಪಾಯಿ ಇದೆ ಇದಕ್ಕೆ, ಈ ಒಂದು ಪ್ಯಾಕೆಟಿಗೆ. ಒಂದೊಂದು ಪ್ಯಾಕೆಟ್ ಇಲ್ಲ ಅಂದರೂ ಒಂದು 10 ರೂಪಾಯಿದು ತೊಗೋತಾರೆ. ಸೊ ಇದೊಂದು ನೋಡಿ, ಇದು ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಗೋಲ್ಡನ್ ಶೈನಿಂಗ್ದು ಎಲ್ಲ ಬ್ಲೌಸಸ್ಗಳು ಮ್ಯಾಚ್ ಆಗುತ್ತಲ್ವ. ಸೊ ಇದಕ್ಕೂ ಕೂಡ ಶೀಟಿಗೆ 100 ರುಪೀಸ್ ತೊಗೊಂಡಿದ್ದಾರೆ. ಇದನ್ನು ಏನಿಲ್ಲ ಅಂದರೂ ಹೊರಗಡೆ 30 ರೂಪಾಯಿ ತೊಗೊಳ್ತಾರೆ ಒಂದು ಪ್ಯಾಕೆಟಿಗೆ. ಇದರಿಂದನೂ ಕೂಡ ನಮಗೆ ಒಂದು 100 ರುಪೀಸ್ ಆದರೂ ಉಳಿಯುತ್ತೆ. ಓಕೆನಾ? ಇದಿಷ್ಟು ಬಟನ್ಸು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದಾಯಿತು. ನಂತರ ನೋಡಿ, ಈ ಒಂದು ಕುಚ್ಚನ್ನ ತೊಗೊಂಡಿದ್ದೀನಿ. ಕುಚ್ಚು ನೋಡಿ, ಈ ಒಂದು ಇದನ್ನು ತೊಗೊಂಡಿದ್ದೀನಿ. ಈ ಒಂದು ಸೆಟ್ಟಿಗೆ ಅವರು ಈ ಒಂದೇನು ಸೆಟ್ ಇದೆಯಲ್ವಾ, ಕಾಣಿಸ್ತಿದೆ? ಈ ಒಂದು ಸೆಟ್ಟಿಗೆ ಅವರು 8 ರೂಪಾಯಿ ಹೇಳಿದ್ದಾರೆ. ಈ ಒಂದು ಸೆಟ್ಟಿಗೆ 8 ರೂಪಾಯಿ ತೊಗೊಂಡಿದ್ದಾರೆ ಅವರು. 8 ರೂಪಾಯಿ. ಇಲ್ಲಿ ನಾವು ಇದನ್ನು ಹೊರಗಡೆ ತರಕ್ಕೆ ಹೋದರೆ ಏನಿಲ್ಲ ಅಂದರೂ 20 ರುಪೀಸ್ ಗ್ಯಾರಂಟಿ ತಗೋತಾರೆ. ನಾನೇ ತೊಗೊಂಡು ಬಂದಿದ್ದೀನಿ. 20 ರುಪೀಸ್ ಅಂದರೆ ಒಂದು ಕುಚ್ಚಿಂದೆ ಇದರಲ್ಲೂ ಕೂಡ ನಮಗೆ 10 ರೂಪಾಯಿ ಉಳಿಯುತ್ತೆ. ಈ ಒಂದು ಕುಚ್ಚಿಂದೆ 10 ರುಪೀಸ್ ಉಳಿಯುತ್ತೆ. ಓಕೆನಾ? ಈ ಒಂದು 10 ರೂಪಾಯಿ ಅಂದರೆ 12 ಪೀಸಸ್ ಇದೆ. 12 ಪೀಸಸ್ ಅಂದರೆ ಇದರಲ್ಲೂ ಕೂಡ ನಮಗೆ 120 ಬಿಟ್ಟರೂ 100 ಇದರಲ್ಲೂ ಕೂಡ ನಮಗೆ ಉಳಿಯುತ್ತೆ. ಓಕೆನಾ? ನೋಡ್ಕೊಳ್ಳಿ. ನಿಮಗೆ ಪಕ್ಕದಲ್ಲಿ ಅಲ್ಲಿದೆ ಇಲ್ಲಿದೆ ಅಂತ ನೀವು ತರೋದಕ್ಕಿಂತ ಹೋಲ್ಸೇಲಲ್ಲಿ ತರೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ. ಇದು ಕೂಡ ಸೇಮ್ ನೋಡಿ, ಸೇಮ್ ಐಟಮ್ಸು. ಇದು ಕೂಡ ಸೇಮ್ ಇದೆ. 2 ಕುಚ್ಚು ತೊಗೊಂಡಿದ್ದೀನಿ ನಾನು, ಕಡಿಮೆ ಅಂತ ಹೇಳಿದ್ರಲ್ವ. ಸೊ ಮೊನ್ನೆ ಸಿಕ್ಕಿರಲಿಲ್ಲ ನನಗೆ. ಇದು ನೋಡಿ, ವೈಟ್ ಕಲರು ಥ್ರೆಡ್ಡು. ಇದಕ್ಕೆ 10 ರುಪೀಸ್ ಬಿದ್ದಿದೆ. ಇಲ್ಲಿ ನಾವು ಹೊರಗಡೆ ತರಕ್ಕೆ ಹೋದರೆ ಏನಿಲ್ಲ ಅಂದರೆ ಇದಕ್ಕೆ 15 to 20 ರುಪೀಸ್ ತೊಗೋತಾರೆ ಒಂದು ಪೀಸಿಗೆ. ಇದನ್ನು ನಾನು ಒಂದು 5 ಪೀಸ್ ತೊಗೊಂಡು ಬಂದಿದ್ದೀನಿ. ವೈಟ್ ಥ್ರೆಡ್ಡು ಒಂದು 5 ಪೀಸ್ ತೊಗೊಂಡು ಬಂದಿದ್ದೀನಿ. ಇದಿಷ್ಟು. ನಂತರ ನೋಡಿ, ಈಗ ನಾನು ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಚಾನಲ್ ಡೈಲಿ ನೋಡ್ತಿರೋರು ನನ್ನ ವಿಡಿಯೋಸ್ನ ಗೊತ್ತಿರೋ ಹಾಗೆ ನಾನು ಎಂಬ್ರಾಯ್ಡ್ರಿನ ಕಲಿತಿದ್ದೀನಿ ಪಿಕೋ ಮಿಷನಲ್ಲೇ. ಸೊ ಅದಕ್ಕೋಸ್ಕರ ಝರಿ ಥ್ರೆಡ್ಡು ಈಗೊಂದು ನನ್ನ ಹತ್ರ ದೊಡ್ಡ ಝರಿ ಥ್ರೆಡ್ ಇತ್ತು. ಸೊ ಇದು ಕಾಪರು, ಇನ್ನೊಂದಿದೆ ಇದರಲ್ಲಿ ಗೋಲ್ಡ್. ಒಂದು ನೋಡಿ, ಇವೆರಡು ಒಂಥರ ಚೇಂಜ್ ಶೇಡ್ ಇದೆ. ಸೊ ಅದಕ್ಕೆ ಒಂದು ಗೋಲ್ಡ್ ಇತ್ತು, 2 ತಂದೆ. ಸಿಲ್ವರ್ ಒಂದು ತೊಗೋಬೇಕಾಗಿತ್ತು, ಮರ್ತುಬಿಟ್ಟೆ. ಸೊ ಅದೊಂದು ಮರ್ತುಬಿಟ್ಟೆ. ಇವೆರಡು ನೋಡಿ, ಇದೊಂಥರ ಕಾಪರ್ ಇದೆ, ಇದೊಂಥರ ಲೈಟ್ ಕಾಪರ್ ಇದೆ. ಸೊ ಇವೆರಡನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅವರು ಒಂದೊಂದು ಪೀಸಿಗೆ 70 ರೂಪಾಯಿ ತೊಗೊಂಡಿದ್ದಾರೆ. ಒಂದು ಪೀಸಿಗೆ 70 ರೂಪಾಯಿ ತೊಗೊಂಡಿದ್ದಾರೆ. ಅದೇ ಇವನ್ನ ಹೊರಗಡೆ ತೊಗೊಳಕ್ಕೆ ಹೋದರೆ 100 ರುಪೀಸ್ ಮೇಲೆ ಬೀಳುತ್ತೆ ಅನ್ಕೋತೀನಿ. ನಾನು ಇನ್ನೂ ಹೊರಗಡೆ ತೊಗೊಂಡಿಲ್ಲ. ಕಿರಣ್ ಝರಿ ಅಂತ ನಾನಿನ್ನೂ ಹೊರಗಡೆ ತೊಗೊಂಡಿಲ್ಲ ಇದು ಎಷ್ಟು ಬೀಳುತ್ತೋ ಅಂತ. ಬಟ್ ಇವರು 70 ರುಪೀಸ್ ತೊಗೊಂಡಿದ್ದಾರೆ. ದೊಡ್ಡದಲ್ಲ, ಸ್ವಲ್ಪ ಸಣ್ಣದೇ ತೊಗೊಂಡಿದ್ದೀನಿ. ಇನ್ನು ಕಲಿತಿದ್ದೀನಲ್ವ, ಸೊ ಅದಕ್ಕೋಸ್ಕರ ಇವೆರಡು ಪೀಸ್ನ ತೊಗೊಂಡಿದ್ದೀನಿ. ನೋಡಿ, ಇನ್ನು ಇದೊಂದು ಕುಚ್ಚು ಬಾಲ್ ಚೈನು, ಈ ಥರ ಬಾಲ್ ಚೈನು. ಇದು ಬ್ಲ್ಯಾಕ್ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಇದೆ ಅಂತ.
ಸೊ ಹಾಗಾಗಿ ಇದನ್ನಷ್ಟು ತೊಗೊಂಡು ಬಂದಿದ್ದೀನಿ. ಈ ಒಂದು ಕುಚ್ಚನ್ನ ಇದು ಬಾಲ್ ಚೈನ್ನ ತೊಗೊಂಡು ಬಂದಿದ್ದೀನಿ. ಇದಿಷ್ಟಕ್ಕೆ ಅವರು ಎಷ್ಟು ಇದಿಷ್ಟಕ್ಕೆ ಅವರು 50 ತೊಗೊಂಡಿದ್ದಾರೆ ಅನಿಸುತ್ತೆ. ಅಷ್ಟೊಂದು ನೆನಪಿಲ್ಲ ನನಗೆ. ಇದಕ್ಕೆ 50 ತೊಗೊಂಡಿದ್ದಾರೆ ಅನಿಸುತ್ತೆ, ಅಷ್ಟೊಂದು ನೆನಪಿಲ್ಲ. ನೋಡಿ, ಈ ಒಂದು ಸ್ಟೋನ್ ಲೇಸ್ನ ತೊಗೊಂಡಿದ್ದೀನಿ. ಈಗ ತೊಗೊಂಡಿದ್ದು ಒಂದಿತ್ತು, ಸೊ ಖಾಲಿ ಆಗಕ್ಕೆ ಬಂದಿತ್ತು ಅಂತ ಇದನ್ನೊಂದು ತೊಗೊಂಡೆ. ನಂತರ ಇನ್ನೊಂದು ಮೇಯ್ನಾಗಿ ತೋರಿಸ್ಬೇಕು, ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ನಾನು ಟ್ಯಾಗೇನೆ ತರಬೇಕು ಅಂದ್ಕೊಂಡೆ, ಬಟ್ ಇದನ್ನು ತೊಗೊಂಡು ಬಂದೆ. ಇದು ನೋಡಿ, ಲೈನಿಂಗ್ ಕ್ಲಾತು 1 ಮೀಟ್ರು ಅಂತೆ ಅವರು ಈ ಥರ ಕಟ್ ಮಾಡಿ ಫೋಲ್ಡ್ ಮಾಡಿ ಇಟ್ಟಿರ್ತಾರೆ. ಈ ಥರ ಫೋಲ್ಡ್ ಮಾಡಿ ಇಟ್ಟಿರ್ತಾರೆ. ಇದು ಒಂದು 50 ಪೀಸ್ ಇದೆ, ಸೊ 50 ಪೀಸಸ್ ಇದೆ. ಇವರು 27 ಪೀಸ್, ಒಂದು ಪೀಸಿಗೆ 27 ರೂಪೀಸ್ ಬೀಳತ್ತೆ ಅಂತ ಹೇಳಿದ್ದಾರೆ. ಪೂರ್ತಿ 1 ಮೀಟ್ರು. ನಮಗೆ ಹೊರಗಡೆ 1 ಮೀಟ್ರು ಲೈನಿಂಗ್ನ ತರಕ್ಕೆ ಹೋದರೆ 35 ರೂಪಾಯಿ ಇದೆ. 35 ರೂಪಾಯಿ ಅಂದರೆ ನಮಗೆ ಇದು 27 ರೂಪಾಯಿ ಬಿದ್ದಿದೆ. ಎಷ್ಟು ಅಮೌಂಟ್ ಉಳಿತು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಒಂದು ಇದ್ರ ಹಿಂದೆ ಒಂದು ಏನಿಲ್ಲ ಅಂದರೂ 3 ರೂಪಾಯಿ ಬಿಟ್ಬಿಟ್ರು 5 ರೂಪೀಸ್ ಇದರಿಂದ ನಿಮಗೆ ಒಂದು ಲೈನಿಂಗ್ ಕ್ಲಾತಲ್ಲಿ ಉಳಿಯುತ್ತೆ. ಸೊ ಈ ರೀತಿ 1 ಮೀಟ್ರ್ ಗಂಟೆ ನಾನು ಟ್ಯಾಗೇನೆ ತರಬೇಕು ಅಂದ್ಕೊಂಡೆ, ಬಟ್ ಯಾವ ಕಲರ್ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಟ್ಯಾಗ ಗಂಟ್ಲಿ ಆದರೆ ನಮಗೂ ಕೂಡ ಅದು ಅಷ್ಟೊಂದು ಯಾವ ಥರದ್ದು ಯಾವ್ದು ಬಿಡೋದು ಅನಿಸುತ್ತೆ. ಸೊ ಹಾಗಾಗಿ ಒಂದು 50 ಪೀಸಸ್ ಲೈನಿಂಗ್ನ 1 ಮೀಟ್ರ್ ಇದೆ. ಇವು ಒಂದು 50 ಪೀಸಸ್ನ ತೊಗೊಂಡು ಬಂದಿದ್ದೀನಿ. ಸೊ ಇದರಿಂದನೂ ಕೂಡ 5 ರೂಪಾಯಿ ಅಂತೆ ಒಂದು 50 ಪೀಸಲ್ಲಿ ನಮಗೆ ಉಳಿಯುತ್ತೆ. ಸೊ ಹಾಗಾಗಿ ಈ ಒಂದು ಲೈನಿಂಗ್ನ 1 ಮೀಟ್ರ್ ಇರುವಂಥದ್ದು ತಂದಿದ್ದೀನಿ. ಒಂದು 50 ಪೀಸಸ್ ಇದೆ, ನೋಡ್ತಾ ಇರ್ಬೋದು. ಎಲ್ಲ ಕಲರು ಇದೆ, ಎಲ್ಲ ಕಲರು ಇದರಲ್ಲಿ ಇದೆ. ಅದೇ ನಾವು ಬಂಡಲ್ ಗಂಟೆ ತೊಗೊಳ್ಳೋದಾದರೆ ಏನಾಗುತ್ತಂದರೆ ಒಂದೊಂದು ಬಂಡಲ್ ತೊಗೋಬೇಕಾಗತ್ತೆ. ಸೊ ಎಷ್ಟು ಕಲರ್ಸ್ ಏನು 1 2 ಪಿಂಕಲ್ಲಿ 4 ಥರ ಶೇಡು, ಗ್ರೀನಲ್ಲಿ 4 ಥರ ಶೇಡು, ಬ್ಲೂ ಅಲ್ಲಿ 4-5 ಥರ ಶೇಡು. ಸೊ ಈ ಥರ ಇರುವಾಗ ಬಂಡಲ್ ಗಂಟ್ಲೆ ಆದರೆ ನಮಗೆ ಎಷ್ಟು ಹತ್ತತ್ತೆ, ಎಷ್ಟು ಬೇಕು, ಯಾವ ಕಲರ್ ತೊಗೋಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಒಂದು 50 ಐಟಮ್ಸ್ನ ತೊಗೊಂಡಿದ್ದೀನಿ ಪೀಸಸ್ನ. ಇದರಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನು ಹಚ್ಚಿ ಹೊಲಿಯೋದು ಅಷ್ಟೇ. ಸೊ ಇದರಿಂದನೂ ಒಂದೊಂದು ಪೀಸಿಂದ ನಮಗೆ 8 ರೂಪಾಯಿ ಉಳಿಯುತ್ತೆ. ಬಟ್ ನಾನು 5 ರೂಪಾಯಿ ಅಂತಲೇ ಹೇಳ್ಕೊತೀನಿ, ಯಾಕಂದರೆ ಇರಲಿ, ಹೆಚ್ಚಾಯ್ತು ಹೇಳಿಬಾರ್ದಲ್ವ. ಸೊ ಇರಿ, ನಾನು ನಿಮಗೆ ಎಲ್ಲ ತೆಗ್ದಿದ್ದನ್ನು ಇಲ್ಲೇ ಇಟ್ಬಿಡ್ತೀನಿ. ನೋಡಿ, ಇದು ಲೈನಿಂಗ್ ಕ್ಲಾತು, ಓಕೆನಾ? ಲೈನಿಂಗ್ ಕ್ಲಾತು. ಇದು ಕಿರಣ್ ಜರಿ ಥ್ರೆಡ್ ಕಾಪರು, ಇದು ಸ್ಟೋನ್ ಲೇಸು, ಇದು ಬಾಲ್ ಚೈನು. ಹಾಗೆ ಇನ್ನೂ ಏನು ತಂದಿದ್ದೀನಿ ಅನ್ನೋದಾದರೆ ನೋಡಿ, ಇವೊಂದಿಷ್ಟು ತಂದಿದ್ದೀನಿ. ನಾನು ವರ್ಕ್ ಮಾಡಿದಾಗ ಗೋಲ್ಡನ್ದು ಬೀಡ್ಸು ಅಟ್ಯಾಚ್ ಮಾಡೋಕ್ಕೆ ಬೇಕು ಅಂತ ಇವೊಂದಿಷ್ಟು ತೊಗೊಂಡು ಬಂದಿದ್ದೀನಿ. ಇದಕ್ಕೆ 70 ರೂಪೀಸ್ ತೊಗೊಂಡಿದ್ದಾರೆ. ಇಷ್ಟಕ್ಕೆ 70 ರೂಪೀಸ್ ತೂಕದ ಮೇಲೆ ಕೊಟ್ಟಿದ್ದಾರೆ. ಪ್ಯಾಕೆಟ್ 200 ಹೇಳಿದರು, ಬಟ್ ನಾನು ಇಷ್ಟೇ ಸಾಕು, ನಂಗೆ ಅಷ್ಟು ಬೇಡ ಅಂತ ಇದಿಷ್ಟೇ ತೊಗೊಂಡು ಬಂದಿದ್ದೀನಿ. ನಾನು ಜಾಸ್ತಿ ತಂದಿಲ್ಲ. ನಾನು ಇದಿಷ್ಟು ಗೋಲ್ಡನ್ ಕಲರ್ ತಂದಿದ್ದೀನಿ. ಇನ್ನು ನೋಡಿ, ಈ ಒಂದು ಲೂಪ್ ಟರ್ನರ್ನ ತಂದಿದ್ದೀನಿ. ಈ ಒಂದು ಲೂಪ್ ಟರ್ನರು ನಾನು ಲೂಪ್ ಟರ್ನರಲ್ಲಿ ಯೂಸ್ ಮಾಡಲ್ಲ ಜಾಸ್ತಿ. ನಾನು ಒಂದು ಸೈಕಲ್ ಕಡ್ಡಿಯಲ್ಲೇ ಯೂಸ್ ಮಾಡ್ತೀನಿ. ಇವಾಗ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ಏನಾಗುತ್ತೆ ಅಂದರೆ ಅರ್ಜೆಂಟ್ ಟೈಮಲ್ಲಿ ನಾವು ಒಮ್ಮೊಮ್ಮೆ ಏನಾಗುತ್ತೆ, ತುಂಬ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಒಂದು ಲೂಪ್ ಟರ್ನರ್ನ ತಂದಿದ್ದೀನಿ. ಇದಕ್ಕೆ ಹೊರಗಡೆ ಹೆಸರಿದೆ ಅಂತ ಅಷ್ಟು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ನಾನು ಆನ್ಲೈನಲ್ಲಿ ನೋಡಿದೆ, 99 ರೂಪೀಸು 100 ರೂಪೀಸು ಎಲ್ಲ ಇತ್ತು. ನಾನು ಇಲ್ಲಿ ಹೋಗಿದ್ದೆ ಅಲ್ವಾ, ಇರಲಿ ಅಂತ ಇದನ್ನೊಂದು ತೊಗೊಂಡು ಬಂದೆ. ಇದಕ್ಕೆ ಈ ಒಂದು ಲೂಪ್ ಟರ್ನರಿಗೆ 30 ರೂಪೀಸ್ ತೊಗೊಂಡಿದ್ದಾರೆ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ಎಷ್ಟು ಬೀಳತ್ತಂತ. ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ನೋಡೋಣ, ನನಗೆ ಗೊತ್ತಿಲ್ಲ ಇದ್ರದ್ದು, ನಾನು ಫಸ್ಟ್ ಟೈಮ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಹೇಳಿ ನೋಡೋಣ ಇದರಲ್ಲಿ ಏನಿದೆಯಪ್ಪ ಅಂತಂದರೆ, ಚಾಲೆಂಜ್ ರೀಲ್ಗಳು. ಯಾಕೆ ಈ ಥರ ಬಾಕ್ಸ್ ಬಿಟ್ಟು ಈ ಥರ ಪ್ಲೇನ್ ಹಾಳೆಯಲ್ಲಿ ತಂದಿದ್ದೀರಾ ಅಂತಿರ್ಬೋದು. ಯಾಕಪ್ಪ ಅಂತಂದರೆ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಮೊನ್ನೆ ತಾನೇ ಬಾಕ್ಸಸ್ನ ತಂದಿದ್ದೆ. ಸೊ 6 ಬಾಕ್ಸಸ್ ಇದೆ. 6 ಬಾಕ್ಸ್ ರೀಲ್ ಬಾಕ್ಸ್, ಚಾಲೆಂಜ್ ರೀಲ್ ಬಾಕ್ಸ್ ಇದ್ದರೂ ಕೂಡ ಕೆಲವೊಂದು ರೀಲ್ಗಳು ಇರಲಿಲ್ಲ. ಅದರಲ್ಲಿ ಅವಯವೇ ಕಲರು ಜಾಸ್ತಿ ಇತ್ತು. ಸೊ ಈ ಒಂದಿಷ್ಟು ಕಲರ್ಗಳು ನನಗೆ
ಅದರಲ್ಲಿ ಒಂದು 6 ಬಾಕ್ಸ್ ಇದ್ದರೂ ಅವೈಲೇಬಲ್ ಇರಲಿಲ್ಲ ಅದರೊಳಗೆ. ಸೊ ಹಾಗಾಗಿ ಯಾವ್ಯಾವ ಕಲರ್ ಬೇಕಲ್ವ, ಸೊ ಅದರಲ್ಲಿ ಒಂದು 10 ಪೀಸು ಒಂದು ಆರಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಬಾಕ್ಸ್ಗಳು ಇತ್ತು. ಸೊ ಹಾಗಾಗಿ ಈ ಒಂದು 10 ಪೀಸಸ್ನ ಒಂದೊಂದು ಕಲರಿಂದು ಈ ರೀತಿ ಆರಿಸ್ಕೊಂಡು ಬಂದು ತೊಗೊಂಬಂದಿದ್ದೀನಿ. ಇದು ಬಾಕ್ಸ್ ಗಂಟ್ಲೆ ಆದರೆ ಇದಕ್ಕೆ 240 ಏನೋ ಬೀಳುತ್ತೆ ಒಂದು ಬಾಕ್ಸಿಗಾದರೆ. ನೋಡಿ ತುಂಬಾ ನೀವು ಹೋಲ್ಸೇಲಲ್ಲಿ ತಗೊಳ್ಳೋ ಹಾಗೆ ನೀವು ಜಾಸ್ತಿ ಒಮ್ಮೆ ಹೋಗಿ ಏನೆಲ್ಲ ಬೇಕು ಒಂದು ಪಟ್ಟಿ ಮಾಡ್ಕೊಳ್ಳಿ. ಪಟ್ಟಿ ಮಾಡಿಕೊಂಡು ಹೋಗಿ, ಒಂದು ದಿನ ಅಲ್ವಾ, ಸೊ ನಿಮಗೆ ಹೋಗೋದು ಬರೋದು ಅಲ್ಲೇ ಖರ್ಚಾಗುತ್ತೆ ಅಂತೀರಾ, ಬಟ್ ಆಗಲ್ಲ. ನಿಮಗೆ ಖಂಡಿತ ಹಣ ಉಳಿಯುತ್ತೆ. ಓಕೆನಾ? ಒಮ್ಮೆ ಎಲ್ಲ ನಿಮ್ಗೆ ಏನೇನು ಬೇಕೋ ಒಂದು ಲಿಸ್ಟ್ ಮಾಡಿಕೊಂಡು ಹೋಗಿ. ಈ ಥರ ಎಲ್ಲ ಪರ್ಚೇಸ್ ಮಾಡ್ಕೊಂಬಿಟ್ರೆ ಒಂದೊಂದರಿಂದ ಒಂದೊಂದು ಥರ ಹಣ ಉಳಿಯುತ್ತೆ. ನೋಡಿ, ಒಂದಿಷ್ಟು ಎಂಬ್ರಾಯ್ಡ್ರಿ ಥ್ರೆಡ್ಸ್ನ ಒಂದು ಕಲರ್ ತೊಗೊಂಡು ಬಂದಿದ್ದೀನಿ. ಒಂದಿಷ್ಟು ಕಲರ್ನ ತೊಗೊಂಡು ಬಂದಿದ್ದೀನಿ. ನೋಡಿ, ಇದೇ ಇದೆ ಅಂತ ಏನು ತಂದಿಲ್ಲ. ಒಂದು ಎಷ್ಟು 3, 6, 7, 8, 9 ಪೀಸ್ ಆಗಿದೆ ನೋಡಿ. ಈ ಒಂದು 9 ಪೀಸಸ್ನ ಇವನಷ್ಟು ತೊಗೊಂಡು ಬಂದಿದ್ದೀನಿ. ಇದಿಷ್ಟು ತೊಗೊಂಡು ಬಂದಿದ್ದೀನಿ. ಸೊ ಇದಿಷ್ಟು ನನ್ನ ಟೈಲರಿಂಗ್ ಐಟಮ್ಸ್. ನಾನು ಜಾಸ್ತಿ ತಂದಿಲ್ಲ ಈ ಸೈಡ್, ಯಾಕಂದರೆ ಮೊನ್ನೆ ಒಮ್ಮೆ ನಾನು ತಂದಿದ್ದೆ. ಸೊ ಇವಿಷ್ಟು ಹೋಗಿದ್ನಲ್ವ, ನೋಡೋಣ ಏನೇನು ಬೇಕು ಅಂತ ತರಬೇಕು ಅಂತ. ಸೊ ಇವಿಷ್ಟು ತೊಗೊಂಡು ಬಂದಿದ್ದೀನಿ. ನೋಡಿ, ಇವೊಂದಿಷ್ಟು ತೊಗೊಂಬಂದಿದ್ದೀನಿ. ಸೊ ನೋಡಿ, ಇವಿಷ್ಟು ನಾನು ಹುಬ್ಬಳ್ಳಿಯಿಂದ ತಂದಿದ್ದೀನಿ. ನನಗೆ ಇಷ್ಟಿಷ್ಟು ಬಿದ್ದಿದೆ, ಇಷ್ಟಿಷ್ಟು ಅಮೌಂಟ್ ಉಳಿದಿದೆ. ನೀವು ಎಲ್ಲಿ ಪರ್ಚೇಸ್ ಮಾಡ್ತೀರಾ, ನಿಮ್ಗೆ ಯಾವ ರೀತಿ ರೇಟ್ ಇದೆ, ಸೊ ನಂದು ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ನೋಡಿ. ಹಾಗೆ ನೀವು ಪಕ್ಕದಲ್ಲೇ ಅಂಗಡಿಯಲ್ಲಿ ತೊಗೋರೋರು ಪ್ಲೀಸ್ ನಿಮ್ಗೆ ಏನೇನು ಬೇಕು ಒಂದು ಪಟ್ಟಿ ಮಾಡಿಕೊಂಡು ಈ ಥರ ಹೋಲ್ಸೇಲ್ ಅಂಗಡಿಗಳಿಗೆ ಹೋಗಿ ಪರ್ಚೇಸ್ ಮಾಡಿಕೊಂಡು ನೀವು ಕೂಡ ಒಂದು ಹಣ ಅನ್ನೋದನ್ನು ಉಳಿಸ್ಕೊಳ್ಳಿ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ಸಲಹೆ ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ವಿಡಿಯೋ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗಲಾ? ಬಾಯ್.